ನಮಸ್ತೆ ಸ್ನೇಹಿತರೆ, ಸುಮಿತ್ರಾ ತನಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಿಮಗೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಹರಿಹರದ ಹರಿಹರೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹರಿಹರೇಶ್ವರ ದೇವಾಲಯವು ದಾವಣಗೆರೆ ಜಿಲ್ಲೆಯ ಹರಿಹರ ಎಂಬ ನಗರದಲ್ಲಿ ತುಂಗಭದ್ರಾ ನದಿಯ ಬಲದಂಡೆಯ ಮೇಲಿರುವಂತಹ ದೇವಾಲಯ. ದೇವಸ್ಥಾನದ ಎದುರಿಗೆ 2 ಆಕರ್ಷಕ ದೀಪಸ್ತಂಭಗಳಿವೆ. ಇವುಗಳ ಕೆಳಗೆ ಪುಟ್ಟದಾದ ನಂದಿ ಮೂರ್ತಿಯನ್ನು ಕೆತ್ತಲಾಗಿದೆ. ದೇವಸ್ಥಾನದ ಎದುರಿನಿಂದ ನೋಡಿದರೆ ಗತಕಾಲದ ಸುಂದರ ಇತಿಹಾಸವು ಕಣ್ಮುಂದೆ ಕಂಡಂತಾಗುತ್ತದೆ. ಹರಿಹರೇಶ್ವರರು ಇಲ್ಲಿ ನೆಲೆ ನಿಂತಿರುವುದರಿಂದ ದಾವಣಗೆರೆ ಜಿಲ್ಲೆಯ ಈ ಸ್ಥಳಕ್ಕೆ ಹರಿಹರ ಎಂಬ ಹೆಸರು ಬಂದಿತು. ಈ ದೇವಾಲಯವು 12ನೇ ಶತಮಾನದ ದೇವಾಲಯವಾಗಿದೆ. ಹರಿಹರೇಶ್ವರ ಮೂರ್ತಿಯು ಸುಮಾರು 7 ಅಡಿ ಎತ್ತರವಿದ್ದು ಸಾಲಿಗ್ರಾಮ ಶಿಲೆಯಿಂದ ಮಾಡಲಾಗಿದೆ. ಹಿಂದೂ ದಂತಕಥೆಯ ಪ್ರಕಾರ ಗುಹ ಎಂಬ ರಾಕ್ಷಸನು ಹರಿಹರದ ಸುತ್ತಮುತ್ತಲಿನ ಭಾಗದಲ್ಲಿ ವಾಸವಾಗಿದ್ದನಂತೆ. ಗುಹ ತನ್ನ ತಪಸ್ಸಿನ ಶಕ್ತಿಯಿಂದ ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದನಂತೆ. ಬರುಬರುತ್ತಾ ಇವನ ಅಟ್ಟಹಾಸವು ಹೆಚ್ಚಾಗಿದ್ದರಿಂದ ಶಿವ ಮತ್ತು ವಿಷ್ಣು ಇಬ್ಬರೂ ಸೇರಿ ಸಮ್ಮಿಲನ ರೂಪ ಪಡೆದು ಈ ಗುಹ ಎಂಬ ರಾಕ್ಷಸನನ್ನು ಕೊಂದರಂತೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿರುವ ಹರಿಹರೇಶ್ವರ ಮೂರ್ತಿಯು ಶಿವನ ದೇಹದ ಅರ್ಧ ಭಾಗ ಮತ್ತು ವಿಷ್ಣು ದೇವರ ಮೂರ್ತಿಯ ಅರ್ಧ ಭಾಗದಿಂದ ಕೂಡಿರುವುದರಿಂದ ಹರಿಹರೇಶ್ವರ ಎಂದು ಹೇಳಲಾಗಿದೆ. ಕ್ರಿಸ್ತಶಕ 1224ರಲ್ಲಿ ಹೊಯ್ಸಳರ ದೊರೆ 2ನೇ ನರಸಿಂಹರ ದಂಡನಾಯಕರಾಗಿದ್ದ ಪೊಳಾಲ್ವ ಎಂಬುವವರು ನಿರ್ಮಿಸಿದಂಥ ಈ ದೇವಾಲಯ ಅತ್ಯಂತ ಸುಪ್ರಸಿದ್ಧವಾಗಿದೆ. ನೇರವಾಗಿ ಹಾಗೂ ತಲೆಕೆಳಗಾಗಿ ಕಾಣಿಸುವಂತಹ ಕಂಬಗಳು, ಗರ್ಭಗುಡಿ, ನವರಂಗ, ವಿಶಾಲವಾದ ಮುಖಮಂಟಪ ಹಾಗೂ ಮುಖಮಂಟಪದಲ್ಲಿಯೇ 60 ಸೂಕ್ಷ್ಮ ಕಲಾಕೃತಿಯ ಕಂಬಗಳಿವೆ. ಮಹಾಮಂಟಪಕ್ಕೆ ಹೊಂದಿಕೊಂಡಂತೆ ಸಭಾಮಂಟಪವಿದ್ದು ಸಭಾಮಂಟಪದ ಅಂಚಿನಲ್ಲಿ ಸುತ್ತಲೂ ಕಕ್ಷಾಸನವಿದೆ. ಈ ಮಂಟಪದಲ್ಲಿ 56 ವಿವಿಧ ವಿನ್ಯಾಸದ ಹಾಗೂ ನಯವಾಗಿ ನುಣುಪುಗೊಳಿಸಿದ ಸ್ತಂಭಗಳಿವೆ. ಈ ದೇವಾಲಯಕ್ಕೆ ಉಚ್ಚಂಗಿಯ ಪಾಂಡ್ಯರು ಹಾಗೂ ವಿಜಯನಗರದ ಅರಸರು ನೀಡಿದ ದಾನದತ್ತಿಗಳ ಬಗ್ಗೆ ಈ ದೇವಾಲಯದ ಆವರಣದಲ್ಲಿರುವ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ.
ಅಲ್ಲದೆ ಉತ್ತರಕ್ಕೆ ಮತ್ತೊಂದು ಮಂದಿರವಿದ್ದು ಅದರಲ್ಲಿ ಮಹಾಲಕ್ಷ್ಮಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದ ಆವರಣಕ್ಕೆ ಪೂರ್ವ ಮತ್ತು ದಕ್ಷಿಣಕ್ಕೆ 2 ಮುಖ್ಯ ಪ್ರವೇಶ ದ್ವಾರಗಳಿವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.